ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ತಳವಾರ್. ಪ್ರಜಾಸ್ತ್ರ ವೆಬ್ ಪತ್ರಿಕೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸಹಿತ ಸ್ವಾಗತ. ಸಾರಿಗೆ ನೌಕರರು ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಕೆಯಾಗಿ ಸರ್ಕಾರದ ವಿರುದ್ಧ ಇವತ್ತಿನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅನಿರ್ದಿಷ್ಟವಾಗಿ ನಾವು ಮುಷ್ಕರವನ್ನ ಮಾಡ್ತಿದ್ದೀವಿ ಅಂತೇಳಿ ಕಳೆದ 1 ತಿಂಗಳ ಹಿಂದೆ ಹೇಳಿದ್ರು. ಅಂದ್ರೆ ಆಗಸ್ಟ್ 5ರಿಂದ ನಾವು ಅನಿರ್ದಿಷ್ಟವಾಗಿ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಇದು ಸಹಿತ ಕೋರ್ಟ್ ಅಂಗಳಕ್ಕೆ ಹೋಗಿದೆ. ಹೈಕೋರ್ಟ್ ಸೋಮವಾರ ಇದರ ಬಗ್ಗೆ ವಿಚಾರಣೆ ನಡೆಸಿತು. ವಿಚಾರಣೆ ಮಾಡಿ ನೀವು ಆಗಸ್ಟ್ 5ರಂದು ಯಾವುದೇ ಕಾರಣಕ್ಕೂ ಮುಷ್ಕರವನ್ನು ಹಮ್ಮಿಕೊಳ್ಳಬಾರ್ದು, ಸಾರ್ವಜನಿಕ ಸಮಸ್ಯೆ ಆಗುತ್ತೆ, ಇದನ್ನ ನಾವು ಮಂಗಳವಾರಕ್ಕೆ ನಾವು ವಿಚಾರಣೆಯನ್ನ ಮುಂದೂಡ್ತಾ ಇದೀವಿ, ಮಂಗಳವಾರ ಇದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರು. ಇದರ ನಡಬರ್ಕು ಸಹಿತ 4 ಘಟಕಗಳ ನೌಕರರು ಮುಷ್ಕರವನ್ನು ಹಮ್ಮಿಕೊಂಡಿದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತದೆ. ಇವತ್ತು ಸಿಂದಗಿ ಘಟಕಗಳಿಂದ ನಿತ್ಯ ಸಾವಿರಾರು ಜನರು ಹೋಗ್ತಾ ಇದ್ದಾರೆ ಇಲ್ಲಿಂದ ಬೇರೆ ಬೇರೆ ಹಳ್ಳಿಗಳಿಗೆ. ಅದು ಬಿಜಾಪುರ ಇರ್ಬೋದು, ಕಲಬುರಗಿ ಇರ್ಬೋದು, ರಾಯಚೂರು ಇರ್ಬೋದು, ಇಲ್ಲಿಂದ ಮತ್ತೆ ಬೇರೆ ಬೇರೆ ಮಹಾರಾಷ್ಟ್ರ ಇರ್ಬೋದು, ಅಥಣಿ ಇರ್ಬೋದು, ಹೀಗೆ ಸಿಂದಗಿ ಘಟಕದಿಂದನೂ ಸಾಕಷ್ಟು ಜನ ನಿತ್ಯ ಸಾವಿರಾರು ಜನ ಓಡಾಟ ಮಾಡ್ತಿದ್ರೆ. ಈಗ ಹೆಂಗಾಗಿದೆ ಅಂತಂದ್ರೆ ಊರಿಂದ ಬಂದು ಇಲ್ಲಿ ಇದ್ದವರು ವಾಪಸ್ ತಮ್ಮ ಊರಿಗೆ ಹೋಗೋಕ್ಕೂ ಸಹಿತ ಸಮಸ್ಯೆ ಆಗಿದೆ. ಹಾಗಾಗಿ ಇಲ್ಲಿ ಖಾಸಗಿ ಬಸ್ಗಳ ಸಹಿತ ಬಸ್ ನಿಲ್ದಾಣದೊಳಗಡೆ ಖಾಸಗಿ ಬಸ್ಗಳು ಬಂದು ಸಾರ್ವಜನಿಕರನ್ನು ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಮ್ಮ ಜೊತೆಗೆ ಸಾಕಷ್ಟು ಜನ ಸಾರ್ವಜನಿಕರು ಮಾತನಾಡ್ತಾರೆ, ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾರೆ. ಬನ್ನಿ ಕೇಳೋಣ. ನಾವು ಸಾಲುಟಿಗೆ ಬಸ್ ಇಲ್ಲ ಅಂತ ಗೊತ್ತಿತ್ತ ನಿಮ್ಗೆ ಇವತ್ತ? ನಮ್ ಕೂನ್ ಇಲ್ರಿ ಸರ್, ನಾವ್ ಬರಂಗ ಹೊಲ್ದಾಗ ಇದ್ದಿದ್ದೇವ್, ನಾವ್ ಬರಂಗ ಬಂದಿದ್ದೇವ್ ನಾವು. ಈಗ ಬಸ್ ಇಲ್ಲ ಈಗ ಬಸ್ ಇಲ್ಲಿ ಬರ್ನ ಬಸ್ ಇಲ್ಲ ಹಳೆ ಬಂದಿದ್ರಿ, ಇಲ್ಲಿ ಗಾಡಿ ತಗೊಂಡು ನಮ್ ಹೋಗಿ ಬಿಟ್ರಿ ಬರ್ತಿದ್ರಿ ಸರ್. ಮತ್ತೆ ಈಗ ಯಾವ ಮಾಡ್ಬೇಕ್ರಿ? ಅಲ್ಲಿ ಏನಂದ್ರೆ ಕಂಟ್ರೋಲ್ ರೂಮ್ ನಲ್ಲಿ ಅವ್ರು ಇಲ್ಲ ಅಂತ ಹೇಳ್ಯಾರಿ, ಹೊತ್ತು ಮುಳುಗತ್ತ ಬಸ್ಸೇ ಇಲ್ಲ ಅಂತ ಹೇಳ್ಯಾರ. 9ಕ್ಕೆ ಬಂದೇನ್ರಿ. 9ಕ್ಕೆ ಬಂದಿರಿ ಮುಂಜಾನೆ? ಇಲ್ಲ ಇಲ್ರಿ, ದವಾಖಾನಿಗೆ ಬಂದೇನ್ರಿ. ಯಾರಿಗೆ ತೋರ್ಸಕ್? ನನಗೆ ರೀ. ಈಗ ಊರಿಗೆ ವಾಪಸ್ ಹೋಗಕ್ ಬಸ್ ಇಲ್ಲ? ಇಲ್ರಿ. ಏನ್ ಅನ್ನಾಗತ್ತಾರ ಅಲ್ಲಿ ಬಸ್ ಒಳಗ? ಇವತ್ತೇನೋ ಸ್ಟ್ರೈಕ್ ಅದತ್ರಿ, ಅವ್ರಿಗೆ ಪಗಾರ ಕೊಟ್ಟಿಲ್ಲತ್ರಿ ಚಂದ, ಅವ್ರು ಇರ್ತಾರ ಸ್ಟ್ರೈಕ್. ಗೌರ್ಮೆಂಟ್ ಸಳಿ ಮಕ್ಕಳಿಗೆ ಮೊದಲೇ ಖಬರ್ ಇಲ್ಲ. ಅಂದ್ರೆ ಯಾರು ಜನರ ಸಮಸ್ಯೆ ಕೇಳಲ್ಲ ಅಂತೀರಿ ಸರ್ಕಾರ? ಕೇಳಲ್ಲ, ಕೇಳಿದ್ರೆ ಯಾಕೆ ಬಂದಿರ್ತಾರ ಕಿಸಲಿಕ. ಜನ ಹೈರಾಣ ಆದ ಖಬರ್ ಅದ. ಯಾವಾಗ ನೌಕರಿ ಯಾಟಿದ್ರು ಸಾಲ ಅಲ್ಲ ಮಕ್ಳಿಗೆ, ಹೆಂಡ್ರ ಮಕ್ಳಿಗೆ ಸಾಲ ಅಲ್ಲ ಯಾರು ಬಿ. ಯಾಕೆ ಬಂದಿರ್ತಾರೆ ಜನಕ್ಕೆ ತೊಂದರೆ ಕೊಡುದ? ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರಿ? ಬೆಳಗ್ಗೆ 9 ಗಂಟೆಗೆ ಬಂದಿವ್ರಿ. ಇಲ್ಲಿ ಬಸ್ ಇಲ್ಲ, ಎಲ್ಲ ಬಂದದಾವ ಅಂತ ಹೇಳಕತ್ತಾರ. ನಾವು ಸಂಕೇಶ್ವರ ಹೋಗ್ಬೇಕ್ರಿ. ಇಲ್ಲಿಂದ ಹೋಗ್ಬೇಕು. ಯಾವ ಊರು ನಿಮ್ದು? ನಮ್ಮದು ಅಲ್ಲೇ ಸಂಕೇಶ್ವರ ಹತ್ರ ಕೊಟ್ಟಬಾಗಿ ಅಂತ ಹೇಳಿ ಕೇರಿ ತಾಲೂಕ್ರಿ, ಬೆಳಗಾವಿ ಡಿಸ್ಟ್ರಿಕ್ಟ್ ರೀ. ಇಲ್ಲಿ ಸಿಂದಗಿ ಬಂದಿದ್ದು? ಸಿಂದಗಿ ಇಲ್ಲಿ ಬೀಗರ ಅದಾರ ಬಂದಿದ್ವಿ ರೀ. ನಮ್ಮ ಮೆಸೇಜ್ ಕರ್ಕೊಂಡ್ ಹೋಗ್ಬೇಕಂತ ಬಂದಿದ್ವಿ, ಬಟ್ ಬಸ್ ಬಂದದ. ಬೆಳಗ್ಗೆ ಏನು ಸಮಸ್ಯೆ ಏನಂದ್ರೆ ಕಂಟ್ರೋಲ್ ರೂಮ್ ಅಲ್ಲಿ ಏನೇನ ಕಂಟ್ರೋಲ್ ರೂಮ್ ಅಲ್ಲಿ ಬಸ್ ಇಲ್ಲ, ಸ್ಟ್ರೈಕ್ ಐತಿ, ಹೋಗ್ರಪ್ಪ ವಾಪಸ್ ಅಂತ ಹೇಳಕತ್ತಾರ. ಬಸ್ ಇಲ್ಲ ಅಂತ ಹೇಳ್ತಾರ. ಹೌದಾ? ಮತ್ತೆ ಇದು ಅನಿರ್ದಿಷ್ಟವಾದಿ ಇವತ್ತು ಒಂದೇ ದಿನ ಮುಗಿಯಲ್ಲ ಅದು, ಅಥವಾ ಕಂಟಿನ್ಯೂ ಮಾಡಿದ್ರ ಹಿಂಗ ಪರಿಸ್ಥಿತಿ ಸ್ವಲ್ಪ ಪರಿಸ್ಥಿತಿ ಬಹಳ ಗಂಭೀರ ಆಕತ್ರಿ. ಎಲ್ಲ ಪ್ರಾಬ್ಲಮ್ ಆಗ್ತದ, ಹೆಂಗ್ ಅಡ್ಡಾಡ್ಬೇಕು ಎಲ್ಲರೂ, ಸಮಸ್ಯೆ ಆಗ್ತೈತ್ರಿ. ಮತ್ತ ಜನರಿಗೆ ಸರ್ಕಾರಕ್ಕೆ ಏನ್ ಹೇಳ್ತಾರೆ ಬಗ್ಗೆ? ಅವ್ರೇನ್ ಸಾರಿಗೆ ಮುಷ್ಕರ ಅವ್ರದ್ದೇನು ಬೇಡಿಕೆ ಐತಿ ಜಲ್ದಿ ಪರಿಹರಿಸ್ಬೇಕಂತ ನಾವು ಬೇಡಿಕೆ ಮತ್ತೇನು ಸಮಸ್ಯೆ ಜಲ್ದಿ ಕ್ಲಿಯರ್ ಮಾಡಿದ್ರಂದ್ರ ಜನರಿಗೆ ತೊಂದರೆ ಆಗಲ್ರಿ. ಬಂದ್ ನೀವು ಇಲ್ಲಿ ಬಾಳತೈತ್ರಿ. 9ಕ್ಕೆ ಬಂದಿರಿ, ಬಸ್ ಇಲ್ಲ ಒಟ್ಟ? 9ರಿಂದ ಇಲ್ಲೇ ಇದ್ರಿ. ಯಾರಿದಾರೆ ಜೊತೆಗೆ? ಯಾರು ಹೊರಟಿದಾರೆ ನಿಮ್ ಜೊತೆ? ಯಾರಿಲ್ರಿ, ಮೊಮ್ಮಗನ್ ನಾನೇ ಉಂಡಿ ಕೊಡಕ. ನೀವು ಮೊಮ್ಮಗನಿಗೆ ಉಂಡಿ ಕೊಡಕ್ ಹೊರಟಿದ್ರಿ, ಯಾರು ಇಲ್ಲ? ಬೆಳಗ್ಗೆ 9ರಿಂದ ಇದ್ರಿ. ಏನ್ ಹೇಳಕತ್ತಾರ ಅಲ್ಲಿ ಬಸ್? ಸ್ಟ್ರೈಕ್ ಅದತ್ರಿ. ಬರತ್ತಂತ ಬರಲ್ಲ ಅಂದ್ರಿ? ಬರ್ಲ ಅಂದ್ರ. ನಮ್ಮ ಹೆಸರು ಪಾರ್ವತಿ ರೀ. ನೀವ್ ಎಲ್ಲಿ ಹೋಗ್ಬೇಕ್ರಿ? ಈಗ ಚಿತ್ತಾಪುರ ತಾಲೂಕು ಹೋಗ್ಬೇಕ್ರಿ. ಈಗ ಇದಕ್ ಬಂದಿದ್ದೇವೆ, ದೇವ್ರಿಗೆ ಬಂದಿದ್ದೇವು. ಈಗ ಎಲ್ಲಿ ದೇವ್ರಿಗೆ ಎಲ್ಲಿ ಬಂದಿದ್ರಿ? ಇಲ್ಲಿ ಅದ ಚಾನ್ಕೋಟಿಗೆ ಬಂದಿದ್ರಿ. ಚಾನ್ಕೋಟಿಗಿರಿ? ಈಗ ಚಿತ್ತಾಪುರಕ್ಕೆ ಹೋಗ್ಬೇಕಾ? ಚಿತ್ತಾಪುರಕ್ಕೆ ಹೋಗ್ಬೇಕು. ಬೆಳಗ್ಗೆ ಎಷ್ಟೊಂದು ನೀವು ವೇಟ್ ಮಾಡಿದ್ರಿ ಬಸ್ಸಿಗೆ? 1 ತಾಸ ಆಯ್ತ್ರಿ ನಾವ್ ಕಾಯ್ಲಕತ್ತಿ. ಏನ ಬಸ್ ಅದ ಅಂತ ಇಲ್ಲ ಅಂತ ಹೇಳ್ತಾರ? ನಾವ್ ಕೇಳಿಲ್ರಿ, ನಾವ್ ಇನ್ನ ನಮ್ಮ ಅಣ್ಣಲ್ಲಿ ಕುಂತಾನ, ಅದಕ್ಕೆ ಕೇಳಿಲ್ರಿ. ಕೇಳ್ತೀನಿ ಅವ ನೀ ಕುಂದ್ರ ಅಂದ ಕುಂತೀವ್ರಿ. ಯಾವ್ರಿಗೆ ಹೋಗ್ಬೇಕು? ಹಂದಿಗ್ನೂರಿಗೆ. ಎಷ್ಟೊತ್ತಿಗೆ ವೇಟ್ ಮಾಡ್ತಾ ಇದೀರಿ? ನಾವು 10 ಗಂಟೆಯಿಂದ ವೇಟ್ ಮಾಡ್ತೀವಿ. 10 ಗಂಟೆಯಿಂದ ಅಂದ್ರೆ 2-2.5 ಗಂಟೆ ಐತಿ, ಇನ್ನು ಬಸ್ ಬರ್ತಾ ಇಲ್ಲ. ಕಂಟ್ರೋಲ್ ರೂಮ್ ಅಲ್ಲಿ ಏನ್ ಹೇಳ್ತಾ ಇದಾರೆ? ಅವ್ರ ಬಸ್ ಬರುತ್ತೆ ಅಂತ ಹೇಳ್ತಾರೆ, ಬರಲ್ಲ. ಮತ್ತೆ ಕಾಲೇಜ್ಗೆ ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ. ಬೆಳಗ್ಗೆ ಎಷ್ಟೊತ್ತಿಗೆ ಡೈಲಿ ಇಷ್ಟೊತ್ತಿಗೆ ಊರಿಗೆ ಹೋಗ್ತಿದ್ರಲ್ಲ? ಇಲ್ಲ, ಡೈಲಿ 12 ಗಂಟೆಗೆ ಹೋಗ್ತೀವಿ. ಒಂದೊಂದ್ ಸತಿ 3 ಗಂಟೆ ತನಕ ನಿಂತಿರ್ತೀವಿ, ಬಸ್ಸೇ ಬಿಡಲ್ಲ. ನಿಮ್ಮ ಊರಿಂದ ಎಷ್ಟು ಜನ ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಿಗೆ ಸಿಂದಗಿಗೆ? 300 ಜನ ಆಗ್ತಿರ್ತಾರೆ. ವಿದ್ಯಾರ್ಥಿಗಳ ಸಮಸ್ಯೆ ಆಗ್ತದೆ, ಈ ಸಮಸ್ಯೆ ಬಗ್ಗೆ ಏನ್ ಹೇಳ್ತೀವಿ ಸರ್ಕಾರಕ್ಕೆ? ನೀವೇನ್ ಹೇಳ್ತೀರಿ? ಸರ್ಕಾರಕ್ಕೆ ಹೇಳೋದಿಷ್ಟೇ, ವಿದ್ಯಾರ್ಥಿಗಳಿಗೆ ಹೋಗೋರ್ಗೆ ಬರೋರ್ಗೆ ಅನುಕೂಲ ಮಾಡ್ಕೊಡ್ರಿ ಅಷ್ಟೇ, ದಯವಿಟ್ಟು ಕೇಳೋದು ನಿಮ್ಮಲ್ಲ. ಎಷ್ಟೊತ್ತಿನಿಂದ ವೇಟ್ ಮಾಡ್ತಾ ಇದ್ದೀವಿ? 1 ಅವರ್ ಆಯ್ತು. 1 ಅವರ್. ಏನ್ ಬಸ್ ಇದೆ ಅಂತ ಹೇಳ್ತಿದಾರೆ? ಇಲ್ಲ ಅಂತ? ಬಸ್ ಇಲ್ಲ ಅಂತಿದೆ. ಊರಿಗೆ ಹೋಗೋ ಸಮಸ್ಯೆ ಆಗ್ತದೆ. ಬಟ್ ಡೈಲಿ ಇಷ್ಟೊತ್ತಿಗೆ ಹೋಗ್ತಾ ಇದ್ದೀವಿ. ನೀವು ಕಾಲೇಜ್ ಸ್ಟೂಡೆಂಟ್ ಅಲ್ವಾ? ಡೈಲಿ ಇಷ್ಟೊತ್ತಿಗೆ ಹೋಗ್ತಾ ಇದ್ರಿ, ಬಸ್ ಸಮಸ್ಯೆ. ಯಾವ್ರಿಗೆ ಹೋಗ್ಬೇಕು? ಕೆರೋಟಿಗೆ ತಾಂಡೆ. ಎಷ್ಟೊತ್ತಿಗೆ ವೇಟ್ ಮಾಡ್ತಾ ಇದ್ದೀವಿ? 10 ಗಂಟೆಯಿಂದ ವೇಟ್ ಮಾಡ್ತಾ ಬಸ್ ಏನ್ ಹೇಳ್ತಾ ಇದ್ದಾರೆ? ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಸ್ ಬಿಡ್ತಾ ಇಲ್ಲ, ಬಸ್ ಬಂದಾಗಿದೆ ಅಂದಿದ್ದಾರೆ. ಮನೆಯಲ್ಲಿ ಅಪ್ಪ ಅಮ್ಮ ಅವರು ವೇಟ್ ಮಾಡ್ತಾರೆ. ಮನೆಯಲ್ಲಿ ಪ್ರಾಬ್ಲಮ್ ಆಗಿದೆ, ನಮ್ಗೆ ಹೇಗೆ ಮಾಡಿ ಬಸ್ ಬಿಡ್ಬೇಕು.
ಬಸ್ ಬಿಡಬೇಕಂತ ಹಾ ಎಲ್ಲಿಗೆ ಹೋಗ್ಬೇಕು ನೀವು ಹೋಗ್ತಾಳ ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದೀರಿ ಒಂದ್ ಅರ್ಧ ತಾಸು ಆಯ್ತು ಅರ್ಧ ತಾಸಿಂದ ವೇಟ್ ಮಾಡಿ ಏನ್ ಹೇಳ್ದಾರ ಕಂಟ್ರೋಲ್ ಏನ್ ಹೇಳ್ದಾರ ಕಂಡ್ರಮ್ಮ ಇನ್ನೊಂದ್ ಅರ್ಧ ತಾಸು ಹೇಳಿದ್ರಿ ಇನ್ನೂ ಬರ್ಲಾಗ್ಯಾರಿ ಬಸ್ ನಾವ್ ಹೋಗ್ಬೇಕ್ರಿ ಈಗ ವಿದ್ಯಾರ್ಥಿಗಳದೆಲ್ಲ ನಿಮ್ ಪಾಸ್ ಮೇಲೆ ಹೋಗ್ತಿರ್ತೀರಿ ಹ್ಞೂ ರೀ ಪಾಸ್ ಪಾಸ್ ಇದ್ದೇ ಹೋಗ್ತಿರ್ತಿಲ್ಲ ಹ್ಞೂ ರೀ. ಇವಾಗ ಬಸ್ ಬರ್ಲಿಲ್ಲ ಅಂದ್ರೆ ನೀವು ರೊಕ್ಕ ಕೊಟ್ಟೆ ರೊಕ್ಕ ಕೊಟ್ಟು ಹೋಗ್ಬೇಕ್ರಿ. ವೇಟ್ ಮಾಡದ್ರಿ ಬಸ್ಸಿಗೆ ಒಂದ್ ತಾಸ ಆಯ್ತು ಏನ್ ಹೇಳತ್ತಾರ ಇಲ್ಲಿ ಬೋಲ ತಿಳ ಬಸ್ ಬಸ್ ಬರಲ್ಲ ಅಂತ. ಏನ್ ಯಾವಾಗ ಇವತ್ತು ಇಡೀ ದಿನ ಬರಲ್ಲ ಅಂತ ಹೇಳಿ ಇವತ್ತು ಸಂಜೆ ತನ ಬೋಲ ತಿಳ ಮತ್ತೆ ಹೆಂಗ್ ಮುಂದೆ ಏನು ಊರಿಗೆ ಇವತ್ತು ಬಸ್ಸೇ ಬಂದ ತಿಳ ಎಲ್ಲ ಸಮಸ್ಯೆ ಬಸ್ ಅದಕ್ಕೆ ಕೇಳನ ಎಲ್ಲಿ ಬಸ್ ಬೋಲ ತಿಳ ಡೈಲಿ ಇಷ್ಟೊತ್ತಿಗೆ ಬರ್ತಿತ್ತು ಬಸ್ ಬರ್ತೀವಿ ಹೋಗ್ತಿದ್ರಿ ಮತ್ತೆ ಹಿಂಗ್ ಬರ್ಲಿಲ್ಲಪ್ಪ ಅಂದ್ರೆ ಸಮಸ್ಯೆ ಹೆಂಗ ಸಮಸ್ಯೆ ಆಯ್ತು ಸರ್ ಇವತ್ತೇನ್ ವಿದ್ಯಾರ್ಥಿ ಕಾಲೇಜ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರ ಇಲ್ಲ ಕಡಿಮೆ ಬಂದಿತ್ತು ಕಡಿಮೆ ಬಸ್ ಸಮಸ್ಯೆ ಮತ್ ನಾಳೆನೂ ಬಸ್ ಬರ್ಲಿಲ್ಲಪ್ಪ ಅಂತಂದ್ರೆ ಹಿಂಗ ಸಮಸ್ಯೆ ಆಯ್ತು ಕಾಲೇಜ್ ಹೋಗ್ಬೇಕು ಈ ಘಟಕದಿಂದ ಎಷ್ಟು ಬಸ್ಗಳು ನಿತ್ಯ ಓಡಾಟ ಮಾಡ್ತವೆ ಇವತ್ತು ಎಷ್ಟು ಓಡಾಟ ಆಗಿದೆ? ಇಲ್ಲಿ 102 ಬಸ್ ಹೋಗ್ತಾವ ಸರ್ ಅವ್ರ ಟೋಟಲ್ ವಾಹನ ಇರೋದು 105 102 ಇದು ವಾಹನಗಳು ಕಾರ್ಯಾಚರಣೆ ಆಗ್ತಾವ 327 ಡ್ರಾವರ್ ಕಂಡಕ್ಟರ್ ಇದೆ ಅದರಲ್ಲಿ ಬರೀ ಡ್ರಾವರ್ಸ್ ಇದ್ದದ್ದು 60 ಮಂದಿ ಅದ್ರಾಗ 31 ಮಂದಿ ಅಬ್ಸೆಂಟ್ ಆಗಿದ್ದಾರೆ ಗೈರಾಜರಲ್ಲಿ ನಿರ್ವಾಹಕರು ಟೋಟಲ್ ನಮ್ಮ 31 ಅದರಲ್ಲಿ 14 ಮಂದಿ ಅಬ್ಸೆಂಟ್ ಆಗಿದ್ದಾರೆ ಚಾಲಕ ನಿರ್ವಾಹಕರು ಟೋಟಲ್ ನಮ್ಮಲ್ಲಿ 221 ಇದೆ ಅದ್ರ 222 ಇದೆ ಅದರಲ್ಲಿ 123 ಮಂದಿ ಗೈರಾಜರಿ ಆಗ್ಯಾರ ಹಿಂಗಾಗಿ ನಮ್ಗೆ ಸ್ವಲ್ಪ ಆಪರೇಷನ್ಗೆ ಹೋಗ್ತಾ ಇಲ್ಲ ಗಾಡಿಗಳು ಎಲ್ಲ ಊರುಗಳಿಗೆ ಗಾಡಿ ಕೊಡೋದು ತೊಂದರೆ ಆಗಿದೆ ಯಾಕಂದ್ರೆ ನಾವು ಕರೆಗಳನ್ನು ದೂರವಾಣಿ ಕರೆ ಮಾಡಿದ್ರು ಎಲ್ಲರೂ ಸ್ವಿಚ್ ಆಫ್ ಮಾಡಿದ್ದಾರೆ ಯಾರು ಡ್ಯೂಟಿಗೆ ಬರ್ತಾ ಇಲ್ಲ ಸದ್ಯ ಯಾಕಂದ್ರೆ ಇವಾಗ ತಾನು ಜಸ್ಟ್ ಬಸ್ ನಿಲ್ದಾಣದಾಗೆಲ್ಲ ಹೋಗಿ ಬಂದಿದ್ದೀವಿ ಅಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಅಂದ್ರೆ ಬೇರೆ ಬೇರೆ ಈ ಬೆಳಗಾವಿ ಇರ್ಬೋದು ಅಥಣಿ ಇರ್ಬೋದು ಈ ಕಡೆ ರಾಯಬಾಗ್ ಇರ್ಬೋದು ನಮ್ಮ ಸಿಂಧಿ ತಾಲೂಕಿನ ಹಳ್ಳಿಗಳಿರ್ಬೋದು ವಿದ್ಯಾರ್ಥಿಗಳ ಸಾಕಷ್ಟು ಸಂಖ್ಯೆಯಲ್ಲಿ ಸಮಸ್ಯೆ ಇದೆ ಅಂತೇಳಿ ಮಾತಾಡ್ತಾ ಇದ್ದಾರೆ ಸೊ ನೀವು ಅವ್ರಿಗೆ ಸಿಬ್ಬಂದಿ ಹೇಳಿದ್ರು ಸಹಿತನೂ ಅದು ಗೈರಾಗಿರೋದು ಹಿಂಗೆ ಅವರು ಹೇಳದೆ ಕೇಳದೆ ಸಹಿ ತೊಗೊಂಡಿವು 48 ಅವರ್ಸ್ ಮುಂಚಿತವಾಗಿ ಅವ್ರು ಸಹಿ ಪಡೆದಿವು ಬುಕ್ನಲ್ಲಿ ಅಲೋಕೇಶನ್ ಬುಕ್ನಲ್ಲಿ ಆದರೂ ಅವರು ಕಾರ್ಯಾಚರಣೆಗೆ ಬಂದಿಲ್ಲ ಅದರಿಂದ ನಮಗೆ ಬಸ್ಗಳು ಓಡಾಡೋದು ತೊಂದರೆ ಆಗಿದೆ ಯಾಕಂದ್ರೆ ಸರ್ ನಿನ್ನೆ ಹೈಕೋರ್ಟಲ್ಲಿ ಇವತ್ತು ಮಂಗಳವಾರವರೆಗೂ ವೇಟ್ ಮಾಡಿ ಅಂತ ಹೇಳಿ ಅಂದ್ರೆ ಇವತ್ತು ವಿಚಾರಣೆ ಹಂತದಲ್ಲಿ ಇತ್ತು ನೀವು ಮುಷ್ಕರವನ್ನು ಮಾಡಬಾರ್ದು ಅನ್ನೋಂಥ ಹೈಕೋರ್ಟ್ ಹೇಳಿದ್ರು ಸಹಿತನೂ ಅದನ್ನು ಹೈಕೋರ್ಟ್ ಇನ್ನು ಸೂಚನೆಯನ್ನು ಉಲ್ಲಂಘನೆ ಮಾಡಿ ಮುಷ್ಕರಕ್ಕೆ ಕರೆ ನೀಡಿರುವಂಥದ್ದು ಇಷ್ಟು ಜನ ಗೈರಾಗಿರೋದಕ್ಕೆ ಏನು ಇದೆಲ್ಲ ಅವ್ರ ಗ್ರೂಪಿಗೆ ಹಾಕಿವ್ರು ನಾವು ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳಿ ನೋಟಿಸ್ ಬೋರ್ಡ್ಗೆ ಹಚ್ಚಿದ್ರು ಕೂಡ ತಾವು ಯಾವ ಕರ್ತವ್ಯಕ್ಕೆ ಬಂದಿರೋದಿಲ್ಲ ಈಗ ನಾವು ಏನದ ಅದನ್ನ ಪಾಲನೆ ಮಾಡಿವ್ರಿ ಬೋರ್ಡಿಗೆ ಹಚ್ಚೋದು ಗ್ರೂಪಿಗೆ ಹಾಕೋದು ಕೋರ್ಟ್ ಆದೇಶ ತಿಳಿಸೋದು ಎಲ್ಲ ರೀತಿ ಮಾಡಿದ್ರು ತಾವು ಕರ್ತವ್ಯಕ್ಕೆ ಬಂದು ಹಾಜರಾಗಿರೋದಿಲ್ಲ ಈ ಗೈರ್ ಹಾಜರಾದವ್ರ ಮೇಲೆ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳೋದು ಈಗ ನಾವು ಮೇಲಾಧಿಕಾರಿಗಳಿಗೆ ವರದಿ ಶಿಫಾರಸು ಮಾಡ್ತೀವಿ ಅಲ್ಲಿಂದ ಅವ್ರು ಏನು ಇದು ಮಾಡ್ತಾರೆ ಅದು ಇದು ಆಗ್ತದೆ ಅವ್ರಿಗೆ ಸರ್ ಈಗ ಸಾರ್ವಜನಿಕರ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅಂದ್ರೆ ವಿದ್ಯಾರ್ಥಿ ಅಂದ್ರೆ ಬೆಳಗ್ಗೆ ಕಾಲೇಜ್ಗೆಲ್ಲ ಬಂದಿದ್ದಾರೆ ಅವರು ವಾಪಸ್ ಊರಿಗೆ ಹೋಗ್ಬೇಕಾಗಿದೆ 12ರಿಂದ 1 ಗಂಟೆಯಿಂದ ಕಾಲೇಜ್ ಎಲ್ಲ ಮುಗಿದು ಹೋಗ್ತಾ ಇದೆ ಅವರೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ತಮ್ಮಿಂದ ಅಂದ್ರೆ ಇಲಾಖೆಯಿಂದ ಏನ್ ಪರಿಹಾರ ಮಾಡುವ ಕೆಲವೊಂದು ನಮ್ಮ ಗಾಡಿ ಊರಿಗೆ ತಲುಪಿಸೋಕೆ ಏನಾದ್ರು ಕೆಲವೊಂದು ನಿನ್ನೆ ನಾವು ಬಾರ್ ಶೆಡ್ಯೂಲ್ ಅಂತ ಇರ್ತದೆ ನಮ್ಮಲ್ಲಿ ಇವತ್ತು ಬೆಳಗ್ಗೆಯಿಂದ ನಾಳೆ ಸಾಯಂಕಾಲ ತನಕ ಓಡಾಡೋ ಗಾಡಿಗೆ ಅಡ್ಜಸ್ಟ್ ಮಾಡಿ ಎಲ್ಲಿ ಶಾಲಾ ಮಕ್ಕಳು ಹೆಚ್ಚದ ಅಲ್ಲಿ ನಮ್ಮ ಗಾಡಿಗಳನ್ನು ಅವರಿಗೆ ಇದು ಅನುಸೂಚಿ ಕಾರ್ಯಾಚರಣೆ ಮಾಡ್ಲಿಕ್ಕೆ ತಿಳಿಸಿದೇವ್ರಿ ಅದ್ರ ಪ್ರಕಾರ ಹುಡುಗರು ಶಾಲಾ ಮಕ್ಕಳಿಗೆ ಬಿಡಾಕ್ ಮಾಡಾಕ ಮತ್ತು ನಾವು ಬಸ್ ಸ್ಟ್ಯಾಂಡ್ ಹೋಗಿ ಇದ್ದ ಗಾಡಿಗಳನ್ನು ಕಳಿಸಿ ಎಲ್ಲೆಲ್ಲಿ ಜನದಟ್ಟಣೆ ಅದನ್ನು ಇದು ಮಾಡಿದೆವು ಎಸ್ ಇದು ಸ್ನೇಹಿತರೆ ಸಿಂದಗಿ ಬಸ್ ಡಿಪೋ ಮ್ಯಾನೇಜರ್ ಆಗಿರುವಂಥ MR ಲಮಾಣಿ ಸರ್ ಅವರು ಹೇಳಿರುವಂಥದ್ದು ನಾವು ಈಗಾಗಲೇ ಯಾವುದೇ ಕಾರಣಕ್ಕೂ ನೀವು ಗೈರನ್ನು ಹಾಜರಾಗಬಾರ್ದು ಅಂತ ಹೇಳಿದ್ರು ಸಹಿತನೂ ಕೆಲವು ಸಿಬ್ಬಂದಿಗಳು ಗೈರಾಗಿದ್ದಾರೆ ಅವ್ರ ಮೇಲೆ ಮುಂದಿನ ದಿನಗಳಲ್ಲಿ ನಾವು ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಮತ್ತು ಮೇಲಾಧಿಕಾರಿ ಗಮನಕ್ಕೂ ತರ್ತಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ.